ಗೆಳೆತನ. ಒಂದು ದಟ್ಟವಾದ ಕಾಡಿತ್ತು. ಆ ಕಾಡಿನಲ್ಲಿ ನರಿಗಳು, ತೋಳಗಳು ಮತ್ತು ಮೊಲಗಳು ಗೆಳೆತನದಿಂದ ಇದ್ದವು. ಒಂದು ದಿನ ಒಂದು ಮೊಲ ಕಣ್ಮರೆಯಾಯಿತು. ಎಷ್ಟು ಹುಡುಕಿದರೂ ಸಿಗಲಿಲ್ಲ. ಹೀಗೆಯೇ ಪ್ರತಿದಿನವೂ ಒಂದೊಂದು ಮೊಲ ಕಣ್ಮರೆಯಾಗಲು ಶುರುವಾಗಿ ಕೊನೆಗೆ ಮೊಲಗಳಲ್ಲಿ ಒಂದು ಮೊಲ ಮಾತ್ರ ಉಳಿಯಿತು. ಆ ಮೊಲಕ್ಕೆ ಯಾರಾದರೂ ತನ್ನನ್ನು ಕಣ್ಮರೆ ಮಾಡಿದರೆ ಅಂತ ಭಯವಾಯಿತು. ಅದು ಬೇರೆಲ್ಲ ಪ್ರಾಣಿಗಳನ್ನು ಒಂದೆಡೆ ಸೇರಿಸಿ ತನ್ನ ಕುಟುಂಬದವರನ್ನು ಯಾರು ಮಾಯ ಮಾಡಿದರೆಂದು ಕಂಡುಹಿಡಿಯಲು ಸಹಾಯ ಮಾಡಲು ಕೇಳಿತ್ತು. ಎಲ್ಲ ಪ್ರಾಣಿಗಳು ಒಪ್ಪಿದವು. ಆದರೂ ಆ ಮೊಲವು ತನ್ನ ಕುಟುಂಬದವರನ್ನು ಸಾಯಿಸಿದವರು ಯಾರು ಎಂದು ಹುಡುಕಬೇಕೆಂದು ತೀರ್ಮಾನಿಸಿತ್ತು. ಅದಕ್ಕಾಗಿ ಪಕ್ಕದ ಕಾಡಿನಿಂದ ಒಂದು ಬೆಕ್ಕನ್ನು ಕರೆದುಕೊಂಡು ಬಂದು ತನ್ನ ಜೊತೆಗೆ ಇಟ್ಟುಕೊಂಡಿತು. ಮಾರನೇ ದಿನ ಬೆಕ್ಕನ್ನು ಮನೆಯಲ್ಲಿಯೇ ಬಿಟ್ಟು ಮೊಲವು ಆಹಾರ ಹುಡುಕಲು ಹೊರಹೋಯಿತು. ಸ್ವಲ್ಪ ಹೊತ್ತಾದ ಮೇಲೆ ಮೊಲ ಮನೆಗೆ ಬಂದಾಗ ನರಿ ಮತ್ತು ತೋಳಗಳು ಮೊಲದ ಮನೆಯಿಂದ ಬೆಕ್ಕನ್ನು ಹಿಡಿದುಕೊಂಡು ಚೂರು ಮಾಡುತ್ತಿದ್ದವು. ಮೊಲವು ಅದನ್ನು ನೋಡಿ ಕಾಡಿನ ಉಳಿದ ಪ್ರಾಣಿಗಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ತೋರಿಸಿತು. ಎಷ್ಟು ಚೂರು ಮಾಡಿದರೂ ಬೆಕ್ಕು ಕಿರುಚುತ್ತಿರುವುದನ್ನು ಕಂಡು ತೋಳ ನರಿಗಳು ಆಶ್ಚರ್ಯಪಡುತ್ತಿರುವಾಗ ಮೊಲವು ಜೋರಾಗಿ ನಗುತ್ತಾ, ನನಗೆ ಗೊತ್ತಾಯಿತು, ನನ್ನ ಕುಟುಂಬದವರನ್ನು ಸಾಯಿಸಿದವರು ನೀವೇ ಎಂದು ಗೊತ್ತಾಯಿತು. ನೀವು ಈಗ ಸಾಯಿಸಿದ್ದು ನಿಜವಾದ ಬೆಕ್ಕಲ್ಲ, ಅದು ಬೆಕ್ಕಿನ ಗೊಂಬೆ ಎಂದಿತು. ಛೇ, ಎಂತಹ ಕೆಲಸ ಮಾಡಿದೆವು ಎಂದು ನರಿ ತೋಳಗಳು ನಾಚಿಕೆಪಟ್ಟವು. ಆಗ ಮೊಲವು ನರಿ ತೋಳಗಳಿಗೆ, ಈಗ ತಪ್ಪು ಒಪ್ಪಿಕೊಂಡರೆ ಏನು ಪ್ರಯೋಜನ? ನನ್ನ ಕುಟುಂಬವೆಲ್ಲವೂ ಸತ್ತು ಹೋದರಲ್ಲ. ನಿಮಗೆ ಮೊದಲೇ ಬುದ್ಧಿ ಇರಬೇಕಿತ್ತು. ನಿಮ್ಮನ್ನು ನಾವು ಕ್ಷಮಿಸೋದಿಲ್ಲ. ನಿಮ್ಮಿಂದ ನರಿ ತೋಳಗಳಿಗೂ ಮೊಲಕ್ಕೂ ಗೆಳೆತನ ಸಾಧ್ಯವಿಲ್ಲ ಅಂತ ಗೊತ್ತಾಯಿತು ಎಂದು ಹೇಳಿತು. ಸ್ನೇಹಿತರೆ, ಈ ಕಥೆಯಲ್ಲಿ ಏನರ್ಥ ಆಯಿತು ಅಂದರೆ, ಜೊತೆಯಲ್ಲೇ ಇದ್ದುಕೊಂಡು ಜೊತೆಯಲ್ಲೇ ಸ್ನೇಹ ಮಾಡಿಕೊಂಡು ಕೊನೆಗೆ ನಮಗೆ ಮಣ್ಣು ತಿನ್ನಿಸುತ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ಜೊತೆಯಲ್ಲಿ ಸ್ನೇಹ ಯಾವ ಥರ ಅಂತ ಅರ್ಥ ಮಾಡಿಕೊಂಡು ಬದುಕಬೇಕು ಸ್ನೇಹಿತರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನನ್ನ ಚಾನಲ್ನಲ್ಲಿ ಇನ್ನೂ ಹೆಚ್ಚಿನ ಮನೋರಂಜನೆ ಕಥೆಗಳನ್ನು ಹೇಳಲಿದ್ದೇನೆ. ಹಾಗಾಗಿ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಒಳ್ಳೆಯದಾಗಲಿ.